ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಬೆಲ್ಲದ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಫಸ್ಟು 1 ಕಪ್ ಹಾಲು, ಪುಡಿ ಮಾಡ್ಕೊಂಡಿರೋ ಬೆಲ್ಲ, ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಅರ್ಧ ಕಪ್ ಹೆಸರುಬೇಳೆ, ಏಲಕ್ಕಿ, ಚಿರೋಟಿ ರವೆ, 1 ಕಪ್ ಶಾವಿಗೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಕುಕ್ಕರ್ಗೆ ತೊಳೆದಿಕೊಂಡಿರೋ ಹೆಸರುಬೇಳೆ ಹಾಕೊಳ್ಳೋಣ. 1/4 ಗ್ಲಾಸ್ ನೀರು ಹಾಕೋಣ. ನೀರು ಹಾಕಿದ್ಮೇಲೆ ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಸೈಡ್ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡ್ಬಿಡೋಣ. ಇವಾಗ ಇನ್ನೊಂದು ಸೈಡಲ್ಲಿ ಒಂದು ತಪ್ಪಲೆಗೆ ಪುಡಿ ಮಾಡ್ಕೊಂಡಿರೋ ಬೆಲ್ಲ ಹಾಕೊಳ್ಳೋಣ. ಈಗ ಆ ಬೆಲ್ಲಗೆ 1 ಗ್ಲಾಸ್ ನೀರು ಮತ್ತು ಇನ್ನೊಂದು ಚೂರು, ಸೊ 1/4 ಗ್ಲಾಸ್ ನೀರನ್ನ ಹಾಕೊಂಡು ಸ್ಟವ್ ಆನ್ ಮಾಡೋಣ. ಇವಾಗ ಆ ಬೆಲ್ಲನ ಕರ್ಗಕ್ಕೆ ಇಕ್ಕೋಣ. ನೋಡಿ, ಅದಂಗೆ ಎಲ್ಲ ಬೆಲ್ಲನೂ ಕರಗಿ ನೀರಾಗಬೇಕು. ನೋಡಿ ಅಲ್ಲಿ ಯಾವ ಥರ ಕರಗಿದೆ ಅಂತ. ಇವಾಗ ಅದು ಚೆನ್ನಾಗಿ ಕರಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಈಗ ಅದನ್ನು ಸೋಸ್ಕೊಂಡ್ಬಿಡೋಣ. ಏನಾದ್ರು ಗಲೀಜು ಇಲ್ಲಾಂದರೆ ಏನಾದ್ರು ಹುಳ ಗಿಳ ಇದ್ದರೆ ಪ್ಯೂರಿಫೈ ಆಗೋಕ್ಕೆ ಸೋಸ್ಕೊಂಡ್ಬಿಡೋಣ. ನೋಡಿ, ಇವಾಗ ನೆಕ್ಸ್ಟು ಕುಕ್ಕರು ಕೂಲಾಗಕ್ಕೆ ಬಿಡೋಣ. ಹೆಸರುಬೇಳೆ ಬೇಯಿಸೋಕೆ ಇಕ್ಕಿರೋ ಕುಕ್ಕರ್ನ ಕೂಲಾಗಕ್ಕೆ ಬಿಟ್ಟು, ಇವಾಗ ಅದೇ ಇನ್ನೊಂದು ಸೈಡಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ ಬಿಸಿ ಆಗ್ತಿದೆ ಅಂದಾಗ 1 ಕಪ್ ತುಪ್ಪ ಹಾಕೊಳ್ಳೋಣ. ಈಗ ತುಪ್ಪ ಬಿಸಿ ಆಗ್ತಿದ್ದಂಗೆ 1 ಕಪ್ ಗೋಡಂಬಿ ಮತ್ತು 1 ಕಪ್ ಒಣ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಿಸಿ ಆದಮೇಲೆ ಈಗ ಅದನ್ನು ಈಚೆ ಒಂದು ಸೈಡ್ ಪ್ಲೇಟಲ್ಲಿ ಸಪ್ರೇಟ್ ಮಾಡ್ಕೊಂಡು ಬಿಡೋಣ. ಇವಾಗ ಅದಾದಮೇಲೆ ಈಗ ಅದೇ ಕಾದಿರೋ ತುಪ್ಪಕ್ಕೆ 1 ಕಪ್ ಶಾವಿಗೆ ಹಾಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟನೂ ಫ್ರೈ ಮಾಡ್ಕೊಳ್ಳೋಣ ಶಾವಿಗೆನ. ಇವಾಗ ನೋಡಿ, ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ಅರ್ಧ ಕಪ್ ಚಿರೋಟಿ ರವೆ ಹಾಕೊಳ್ಳೋಣ. ಈಗ ತಿರ್ಗಾ ಫ್ರೈ ಮಾಡೋಣ. ಒಂದು 20 ಸೆಕೆಂಡ್ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ. ನೆಕ್ಸ್ಟು ಈ ಕೂಲಾಗಿರೋ ಕುಕ್ಕರ್ನ ಓಪನ್ ಮಾಡೋಣ. ಈಗ ಓಪನ್ ಮಾಡಿದ್ಮೇಲೆ ನೋಡಿ ಯಾವ ರೀತಿ ಬೆಂದಿದೆ ಅಂತ. ಆ ಥರ ಫುಲ್ ಚೆನ್ನಾಗಿ ಬೇಯಿಸ್ಕೋಬೇಕು. 2 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಹೆಸರುಬೇಳೆ ಎಲ್ಲ ಇನ್ನೊಂದು ಕಡೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ತಪ್ಪಲೆ ಇಟ್ಕೊಳ್ಳೋಣ. ಈಗ ತಪ್ಪಲೆ ಬಿಸಿ ಆಗ್ತಿದ್ದಂಗೆ ಸೋಸಿಟ್ಕೊಂಡಿರೋ ಬೆಲ್ಲದ ಪಾಕನ ಹಾಕೊಳ್ಳೋಣ. ಇವಾಗ ನೋಡಿ, ಬೆಲ್ಲ ಬಿಸಿ ಆಗ್ತಿದ್ದಂಗೆ ಇವಾಗ ಹೆಸರುಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಹೆಸರುಬೇಳೆನ ತಪ್ಪಲೆಗೆ ಹಾಕೋಣ. ಇವಾಗ ಮಿಕ್ಸ್ ಮಾಡ್ತಾ ಈಗ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ, ಆ ಥರ ಕುದೀತಾ ಇರ್ಬೇಕಾದ್ರೆ ಇವಾಗ ನೆಕ್ಸ್ಟು ಆಗಲೇ ಫ್ರೈ ಮಾಡ್ಕೊಂಡಿರೋ ಶಾವಿಗೆನ ಮತ್ತು ಚಿರೋಟಿ ರವೆನ ಅದನ್ನು ಹಾಕೋಣ. ನೆಕ್ಸ್ಟು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಹಾಕೋಣ. ಇವಾಗ ಹಂಗೆ ಕುದೀತಾ ಇರ್ಬೇಕಾದ್ರೆ ನೆಕ್ಸ್ಟು ಅರ್ಧ ಕಪ್ ಹಾಲು ಹಾಕೋಣ.
ಸೊ ನೀವು ಚಿಕ್ಕ ಕಪ್ ತೊಗೊಂಡಿದ್ರೆ 1 ಫುಲ್ ಕಪ್ ಹಾಲನ್ನ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕೋಣ. ನೆಕ್ಸ್ಟು ಪುಡಿಯಾಗಿರೋ ಏಲಕ್ಕಿನ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡಬೇಕು, ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ನೋಡಿ ಆಲ್ಮೋಸ್ಟ್ ಆಗೇ ಹೋಯ್ತು, ಬೆಲ್ಲದ ಪಾಯಸ ರೆಡಿ. ಈಗ ನೋಡಿ ಒಂದು 5 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಸೊ ಬೆಲ್ಲದ ಪಾಯಸ ರೆಡಿ. ಸಿಂಪಲ್ಲಾಗಿ ಆರಾಮಾಗಿ ಮನೆಯಲ್ಲೇ ನೀವನ್ನ ಮಾಡ್ಕೋಬೋದು, ಯಾವುದೇ ಹಬ್ಬಕ್ಕಾದ್ರೂ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ.